ಇನ್ನು ನೀವು ಒಂದಂತೂ ಗಮನಿಸಿರ್ಬೋದು, ಮೊನ್ನೆ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಂತೆ ದೆಹಲಿಗೆ ಹೋದಂಥ ಸಂದರ್ಭದಿಂದನೂ ಕೂಡ ಇಲ್ಲಿ ತನಕನೂ ಕೂಡ TV9 ಬಹಳ ನಿಖರವಾದಂಥ ಆ ಸುದ್ದಿಯನ್ನು ಪ್ರಸಾರ ಮಾಡ್ಕೊಂಡ್ಬಂದಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಪುಕಾರು ಅಥವಾ ಗಾಳಿ ಸುದ್ದಿ ಇದ್ಯಾವುದಕ್ಕೂ ಕೂಡ ಆಸ್ಪದ ಇರಲಿಲ್ಲ. ಅದರಲ್ಲೂ ಕೂಡ ಮೊನ್ನೆ ಈ ಏನು SIRಗೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಆಗ್ತಾ ಇರುತ್ತೆ. ಆ ಮೀಟಿಂಗ್ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರಿಗೆ ಕಾಲ್ ಬಂತು, ನಾಳೆನೇ ಬನ್ನಿ ಅಂತ ಹೇಳ್ಕೊಂಡು. ಅಲ್ಲಿ ನಾಳೆನೇ ಬನ್ನಿ ಅನ್ನುವಂಥದ್ದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಕೂಡ TV9 ಬಹಳ ನಿಖರವಾಗಿ ಸುದ್ದಿಯನ್ನು ಫಾಲೋ ಮಾಡ್ಕೊಂಡ್ ಬಂದಿದೆ. ರಾಜಕೀಯ ಸುದ್ದಿಗಳ ಬಗ್ಗೆ ಬಹಳ ಖಚಿತವಾದಂಥ ಮಾಹಿತಿಯನ್ನು ಕೊಟ್ಟಿದೆ. ಈ ಮುಖೇನವಾಗಿ ಎಲೆಕ್ಷನ್ ಜೊತೆಗೆ ಈ ಥರದ ಪೊಲಿಟಿಕಲ್ ನ್ಯೂಸ್ ಅಂತ ಬಂದರೆ ಇದರ ಹೆಡ್ ಕ್ವಾರ್ಟರ್ಸ್ TV9 ಅನ್ನೋದು ಮತ್ತೊಮ್ಮೆ ರಾಜ್ಯದ ಜನರಿಗೂ ಕೂಡ ಮನದಟ್ಟಾದಂತಾಯ್ತು. ಯಾಕಂತಂದ್ರೆ ಆ ಮಟ್ಟಿಗಿನ ನಿಖರವಾದಂತಹ ಸುದ್ದಿಗಳು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಬುಲಾವ್ ಬಂದಿದ್ದಂಥ ಸಂದರ್ಭದಿಂದ ಹಿಡಿದು DK ಶಿವಕುಮಾರ್ ಯಾವತ್ತು ಪದಗ್ರಹಣ ಏನು, ಅದಕ್ಕೆ ಏನೇನು ವ್ಯವಸ್ಥೆ ಅನ್ನೋದ್ರ ತನಕನೂ ಕೂಡ TV9 ಬಹಳ ನಿಖರವಾದಂಥ ಮಾಹಿತಿಯನ್ನ ಕೊಡ್ಕೊಂಡ್ಬಂದಿದೆ. ಈ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ಯಾವುದೇ ಪೊಲಿಟಿಕಲ್ ಸುದ್ದಿ ಇರ್ಬೋದು ಅಥವಾ ಚುನಾವಣೆಯ ಸಂದರ್ಭದ ಮಾಹಿತಿಗಳನ್ನು ಕೊಡೋದಿರ್ಬೋದು, ಅದರ ಜೊತೆಗೇನೆ ಇನ್ನಿತರ ಯಾವುದೇ ದೊಡ್ಡ ಡೆವಲಪ್ಮೆಂಟ್ಸ್ ಆದರೂ ಕೂಡ ನಿಖರವಾದಂಥ ಮಾಹಿತಿ, ಪಕ್ಕಾ ಮಾಹಿತಿ ಕೊಡೋದು TV9. ಮತ್ತಿನ್ನೊಂದು ವಿಚಾರ ಅಂತಂದ್ರೆ ಮೊನ್ನೆಯಿಂದ ಬಹಳ ಪುಕಾರ್ಗಳು ಹಬ್ತಾ ಇತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ, DK ಶಿವಕುಮಾರ್ ಅವರ ಪದಗ್ರಹಣ ಮತ್ತೊಂದು ಅಂತ ಹೇಳ್ಕೊಂಡು. ಬಟ್ ವಿಷಯ ಅಂತಂದ್ರೆ ಅದು ಇವತ್ತು ಬೆಳಗ್ಗೆನೆ ರಾಜ್ಯಪಾಲರ ಅಂದ್ರೆ ಲೋಕಭವನದಲ್ಲೇ ಈ ಕಾರ್ಯಕ್ರಮ ಆಗೋದು, ಗಾಜಿನ ಮನೆಯಲ್ಲಿ ಬಹಳ ಸಿಂಪಲ್ ಆದಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನ ಕೂಡ TV9 ಅದನ್ನ ಬಹಳ ನಿಖರವಾಗಿ ಇವತ್ತು ಬೆಳಗ್ಗೆನೆ ಪ್ರಸಾರ ಮಾಡಿತ್ತು. ಅದರಂತೆಯೇ ಈಗೆಲ್ಲ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂತಂದ್ರೆ ಈಗ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಸನ್ನ, ಒಂದ್ ಕಡೆ ಈಗ ಸುರ್ಜೇವಾಲಾ, KC ವೇಣುಗೋಪಾಲ್ ಇವ್ರನ್ನೆಲ್ಲ ಭೇಟಿ ಮಾಡೋ ಕಾರ್ಯ ಆಗ್ತಾ ಇದೆ. ಮತ್ತೊಂದ್ ಕಡೆ ಬಹಳ ಅತಿ ಮುಖ್ಯವಾದಂಥದ್ದು ಅಂತಂದ್ರೆ CLP ಮೀಟಿಂಗು. ಈಗ DK ಶಿವಕುಮಾರ್ ಅವರನ್ನ ಕೆಲವರು ಬಹಳ ಪ್ರಬಲವಾಗಿ ವಿರೋಧಿಸ್ಕೊಂಡು ಬಂದಂಥವ್ರು ಕೂಡ ಈಗ ಕೆಲವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾನೇನಾಕ ಅಲ್ಲಿ CLPಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ರಾಜಣ್ಣ ಅಂತ ನಾಯಕರುಗಳು ನಾವು ಹೇಳ್ತಾ ಇರೋದು. ಆದರೆ ಈ CLPಗೆ ಸಂಬಂಧಪಟ್ಟ ಹಾಗೆ ಏನು ವ್ಯವಸ್ಥೆ ಆಗ್ತಾ ಇದೆ, ಬಹುಶಃ ಯಾವ ಗೊಂದಲಗಳಿಗೂ ಆಸ್ಪದ ಇಲ್ಲ ಅಂತ ಕಾಣಿಸುತ್ತೆ ಈ ಹಂತದ ತನಕ. ಮಾಲ್ತೇಶ್, ಈಗ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಕ್ಷಣಗಣನೆ ಆರಂಭವಾಗಿದೆ. ಸರಿಯಾಗಿ 4 ಗಂಟೆಗೆ ಎಲ್ಲ ಶಾಸಕರು ಕೂಡ ವಿಧಾನಸೌಧದ ಸಮ್ಮೇಳನ ಸಭಾಂಗಣ ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಈಗ ಶಾಸಕಾಂಗ ಪಕ್ಷದ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ಪೊಲೀಸ್ ಬಂದೋಬಸ್ತನ್ನು ವಿಧಾನಸೌಧದ 3ನೇ ಮಹಡಿಯಲ್ಲಿ ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ನಡೆದ ಬಳಿಕ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳನ್ನ ಇಲ್ಲಿ ಬ್ರೀಫ್ ಮಾಡುವಂತಹ ಕೊಠಡಿ ಇದು. ಅದೇ ಕೊಠಡಿ ಸಮ್ಮೇಳನ ಸಭಾಂಗಣದಲ್ಲಿ 334 ಅಂತ ಕರಿತೀವಿ. ಅಲ್ಲಿ ಈಗ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಹೀಗಾಗಿ ಪೊಲೀಸರು ಎಲ್ಲ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ವಿಧಾನಸೌಧಕ್ಕೆ ಪ್ರೆಸ್ ಗೇಟ್ನ ಮೂಲಕ ಬರುವಂತಹ ಶಾಸಕರು ಈ 334 ಬಳಿಯಲ್ಲೇ ಇರುವಂತಹ ಒಂದು ಲಿಫ್ಟ್ನ ಮೂಲಕ 334 ಕೊಠಡಿಗೆ ಬರ್ತಾರೆ. ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವರು ಪ್ರಮುಖವಾದಂತಹ ಗಮನ ಸೆಳೆಯುವಂತಹ ನಾಯಕರಾಗಿರ್ತಾರೆ. ಒಂದು ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕರು ಎಲ್ಲರೂ ಕೂಡ ಬಂದ ತಕ್ಷಣ ಅವರ ಹಾಜರಾತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಅದಾದ ಬಳಿಕ ಎಷ್ಟು ಜನ ಶಾಸಕರು ಬಂದಿದ್ದಾರೆ ಎನ್ನುವಂಥ ಎಲ್ಲ ಮಾಹಿತಿ ಸಿಕ್ಕ ತಕ್ಷಣ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಎಲ್ಲರನ್ನೂ ಕೂಡ ಸ್ವಾಗತಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಅಂದುಕೊಂಡ ಪ್ರಕಾರವೇ ನಡೆದಿದ್ದೆ. ಆದರೆ ಮೊದಲು ಈ ಶಾಸಕಾಂಗ ಪಕ್ಷದ ಸಭೆಗೆ ಅಲ್ಲಂಪ್ರಭು ಪಾಟೀಲ್ ಅವರು ಎಲ್ಲರನ್ನ ಸ್ವಾಗತ ಮಾಡಿದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೊದಲು ಮಾತನಾಡುವಂತಹ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಣಯದ ಬಗ್ಗೆ ಒಂದಷ್ಟು ಬ್ರೀಫ್ ಅನ್ನ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ಬಳಿಕ KC ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ಅವರು ಕೂಡ ಪಕ್ಷದ ಮುಂದಿನ ವಿಷನ್ ಏನು ಅನ್ನೋ ಬಗ್ಗೆಯೂ ಕೂಡ ಶಾಸಕರಿಗೆ ಮನದಟ್ಟು ಮಾಡಿಕೊಡುವಂಥ ಕೆಲಸವನ್ನ ಅವರು ಮಾಡಬಹುದು. ಅದಾದ ಬಳಿಕ ಒಂದು ಮಹತ್ವದ ಘಟ್ಟವನ್ನ ಶಾಸಕಾಂಗ ಪಕ್ಷದ ಸಭೆ ತೆಗೆದುಕೊಳ್ಳುತ್ತೆ. ಒಂದು, ಈಗ ಹಾಲಿ ಶಾಸಕಾಂಗ ಪಕ್ಷದ ನಾಯಕನಾಗಿರುವಂಥ ಸಿದ್ದರಾಮಯ್ಯನವರು ಮುಂದಿನ ತಮ್ಮ ಯಾರು ಅನ್ನುವಂಥದ್ದನ್ನ, ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನುವಂಥದ್ದನ್ನ ಅವರೇ ಪ್ರಸ್ತಾವನೆಯನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಂಡಿಸ್ತಾರೆ. ಅದಕ್ಕೆ ಹಿರಿಯ ಸಚಿವರು ಅನುಮೋದಿಸ್ತಾರೆ. ಆ ಮೂಲಕ ಸಿದ್ದರಾಮಯ್ಯನವರ ಮೂಲಕವೇ ಮುಂದಿನ ಶಾಸಕಾಂಗ ಪಕ್ಷದ ನಾಯಕ DK ಶಿವಕುಮಾರ್ ಅನ್ನುವಂತಹ ಘೋಷಣೆಯನ್ನ ಮಾಡಿಸೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ತಮ್ಮ ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿವರವಾದಂತಹ ತಮ್ಮ ಆಡಳಿತಾವಧಿಯಲ್ಲಿ ತೆಗೆದುಕೊಂಡಂತಹ ಸಾಧನೆಗಳ ಬಗ್ಗೆಯೂ ಕೂಡ ಶಾಸಕರಿಗೆ ಮನದಟ್ಟು ಮಾಡಿಕೊಟ್ಟು ತಾನು ರಾಜೀನಾಮೆ ನಿರ್ಣಯವನ್ನ ಯಾಕೆ ತೆಗೆದುಕೊಂಡೆ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಶಾಸಕರಿಗೆ ವಿವರಿಸುವಂತಹ ಸಾಧ್ಯತೆಗಳಿದ್ದಾವೆ.
ಮೊನ್ನೆ ಸಚಿವರ ಉಪಹಾರ ಕೂಟದಲ್ಲಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಸಚಿವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಅದೊಂದು ಭಾವನಾತ್ಮಕವಾದಂಥ ಕ್ಷಣಗಳಾಗಿತ್ತು. ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಒಂದು ವಿವರವಾದಂತಹ ಮಾಹಿತಿಯನ್ನ ಎಲ್ಲ ಶಾಸಕರ ಜೊತೆಗೂ ಕೂಡ ಹಂಚಿಕೊಳ್ಳಬಹುದು. ಸಿದ್ದರಾಮಯ್ಯನವರ ಜೊತೆಗೆ ಈ ವಿಧಾನಸೌಧಕ್ಕೆ ಬಂದಂತಹ ಹಲವಾರು ಮಂದಿ ನಾಯಕರಲ್ಲಿದ್ದಾರೆ. BR ಪಾಟೀಲ್ ಅಂತವ್ರನ್ನ ನಾವು ನೆನೆಸ್ಕೊಳ್ಬಹುದು, RV ದೇಶಪಾಂಡೆ ಅಂತವ್ರನ್ನ ನೆನೆಸ್ಕೊಳ್ಬಹುದು. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ವಿಧಾನಸೌಧಕ್ಕೆ ಬಂದಂತವರು. ಆ ಎಲ್ಲ ನಾಯಕರ ಜೊತೆಗೂ ಕೂಡ ಒಂದು ಬಾಂಧವ್ಯ ಸಿದ್ದರಾಮಯ್ಯನವರಿಗೆ ಸಹಜವಾಗಿಯೇ ಇದೆ. ಇದು ಕೇವಲ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡುವಂತಹ ಶಾಸಕಾಂಗ ಪಕ್ಷದ ಸಭೆ ಮಾತ್ರವಲ್ಲ, ಇದು ಸಿದ್ದರಾಮಯ್ಯನವರು ನಿರ್ಗಮಿಸ್ತಾ ಇರುವಂತಹ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಹೌದು. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗಲೂ ಕೂಡ, ಬಳಿಕ ಮುಖ್ಯಮಂತ್ರಿ ಆದಾಗ ಮತ್ತೆ ವಿರೋಧ ಪಕ್ಷದ ನಾಯಕನಾಗ, ಹಾಗೂ ಈಗ ಮತ್ತೆ ಎರಡನೇ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಆ ಎಲ್ಲ ಕಳೆದ 18 ವರ್ಷಗಳ ಕಾಲ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಈ ಎಲ್ಲ ಶಾಸಕರನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇದು ಕೇವಲ ಒಂದು ಹೊಸ ಅಧ್ಯಾಯದ ಪ್ರಾರಂಭ ಮಾತ್ರ ಅಲ್ಲ, ಹಳೆಯ ಅಧ್ಯಾಯದ ಮುಕ್ತಾಯವೂ ಕೂಡ ಆಗಿರೋದ್ರಿಂದಾಗಿ ಸಿದ್ದರಾಮಯ್ಯನವರು ಒಂದು ಭಾವನಾತ್ಮಕವಾದಂತ ತನ್ನ ಎಲ್ಲ ವಿವರಗಳನ್ನ, ತನ್ನ ಮನಸ್ಸಲ್ಲಿ ಏನಿದೆ ಅನ್ನುವಂಥ ಎಲ್ಲ ವಿವರಗಳನ್ನು ಕೂಡ ಶಾಸಕರ ಜೊತೆ ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಆದರೂ ಕೂಡ ಇದು ಸುದೀರ್ಘವಾದಂತಹ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ಸುಮಾರು 3/4 ತಾಸು 1 ತಾಸಿನ ಒಳಗಡೆ ಇಡೀ ಪ್ರಕ್ರಿಯೆಗಳು ಮುಕ್ತಾಯ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ನಡೆಯುವಂತಹ ಶಾಸಕಾಂಗ ಸಭೆ DK ಶಿವಕುಮಾರ್ ಅವರ ಕನಸಿಗೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇರುವಂತಹ ಸಭೆ. DK ಶಿವಕುಮಾರ್ ಅವರು ಇಷ್ಟು ವರ್ಷಗಳ ಕಾಲ ಏನು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವರು ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ತಾನೂ ನಿದ್ದೆ ಮಾಡದೇನೆ, ಬೇರೆಯವ್ರನ್ನೂ ನಿದ್ದೆ ಮಾಡದೇನೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದು ಸಾರ್ಥಕವಾಗುವಂತಹ ಒಂದು ಸಭೆ. ಅದಕ್ಕೆ ಇನ್ನು ಕೆಲವೇ ನಿಮಿಷಗಳು, ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಮಾಲ್ತೇಶ್.